ಲೋಕಸಭೆಯಲ್ಲಿ ನಾರಿ ಶಕ್ತಿ ವಂದನ್ ಅಧಿನಿಯಂ ಕಾಯ್ದೆ ವಿರೋಧಿಸಿದ ಮಹಿಳಾ ವಿರೋಧಿ ಕಾಂಗ್ರೆಸ್ ಹಾಗೂ ಐಎನ್ಡಿಐಎ ಒಕ್ಕೂಟದ ವಿರುದ್ಧ ಭಾರತೀಯ ಜನತಾ ಪಕ್ಷ ಬೆಂಗಳೂರಿನಲ್ಲಿ ಇಂದು ಖಂಡನಾ ಸಭೆ ಹಮ್ಮಿಕೊಂಡಿತ್ತು. ಈ ವೇಳೆ ಬಿಜೆಪಿ ಯುವ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ಸಂಸದ ತೇಜಸ್ವಿ ಸೂರ್ಯ, ಮಹಿಳಾ ಮೋರ್ಚಾ ರಾಜ್ಯಾಧ್ಯಕ್ಷರಾದ ಸಿ ಮಂಜುಳಾ, ಬೆಂಗಳೂರು ಕೇಂದ್ರ ಜಿಲ್ಲಾಧ್ಯಕ್ಷ ಸಪ್ತಗಿರಿಗೌಡ, ಶಾಸಕ ಸಿಕೆ ರಾಮಮೂರ್ತಿ ಸೇರಿದಂತೆ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಪಾಲ್ಗೊಂಡಿದ್ದರು. भारत माता की जय, भारत माता की ಬಳಿಕ ತೇಜಸ್ವಿ ಸೂರ್ಯ, ಸಂಸತ್ತಿನಲ್ಲಿ ಮಹಿಳಾ ಮೀಸಲಾತಿ ಮಸೂದೆಗೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಅಡ್ಡಿಪಡಿಸಿರುವ ನಡೆ ಸರಿಯಲ್ಲ. ಮಹಿಳಾ ಮೀಸಲಾತಿ ಮಸೂದೆ ಅಂಗೀಕಾರವಾಗದಿದ್ದರೆ ಮಹಿಳೆಯರಿಗೆ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಹೆಚ್ಚಿನ ಪ್ರಾತಿನಿಧ್ಯ ದೊರೆಯುತ್ತಿತ್ತು ಎಂದು ತಿಳಿಸಿದರು. ಯಾವತ್ತೇ ಮುಂದೆ ಡಿಲಿಮಿಟೇಷನ್ ಆದಾಗ್ಲೂ ಕೂಡ ಸೀಟ್ ಜಾಸ್ತಿ ಆಗಬೇಕು. ಸಾಮಾನ್ಯ ಕುಟುಂಬದಿಂದ ಬಂದಿರುವಂತಹ ಹೆಣ್ಮಕ್ಳು ಕೂಡ MLA MP ಗಳಾಗಬೇಕು, ಕಾರ್ಪೊರೇಟರ್ಗಳಾಗಬೇಕು. ಈ ದೇಶದ ನಿರ್ಮಾಣದ ಕೆಲಸದಲ್ಲಿ ಅವ್ರದ್ದು ಕೂಡ ಒಂದು ಅವಕಾಶ ಆಗಬೇಕು ಅನ್ನುವಂಥ ವಿಚಾರವನ್ನ ನಾವು ಜನಕ್ಕೆ ತಿಳಿಸಬೇಕಾಗಿದೆ. ಸಿಕೆ ರಾಮಮೂರ್ತಿ, ದೇಶದ ಮಹಿಳೆಯರಿಗೆ ಕಾಂಗ್ರೆಸ್ ಅವಮಾನ ಮಾಡಿದ್ದು, ಈ ಬಗ್ಗೆ ಮಹಿಳೆಯರು ಹೋರಾಟ ಮಾಡುವ ಅಗತ್ಯವಿದೆ ಎಂದರು. ಸಮಗ್ರ ಎಲ್ಲ ಮಹಿಳೆಯರು ಕೂಡ ಹೋರಾಟಕ್ಕೆ ಬರ್ಬೇಕು. ನಾವು ಯಾದಕ್ಕೆ ಅಂದ್ರೆ ಇವತ್ತು ನಾವು ನಮ್ಮ ಪರಿಹಾರ ನಾವೇ ಕೊಂಡ್ಕೋಬೇಕು, ನಾವೇ ಪರಿಹಾರ ಮಾಡ್ಕೋಬೇಕು. ಆ ಕಂಡ್ಕೊಂಡಾಗ ಏನಾಗುತ್ತೆ, ಸಫಲತೆ ಇಲ್ಲ ಅಂದ್ರೆ ಹೋರಾಟದ ಮೂಲಕ ನಾವು ಮಾಡಬೇಕು. ಆ ದೃಷ್ಟಿಯಿಂದ ಒಂದು ಹೋರಾಟ ಅನಿವಾರ್ಯ. ಸಿ ಮಂಜುಳಾ, ಮಹಿಳಾ ಮೀಸಲಾತಿ ಮಸೂದೆಗೆ ವಿರೋಧ ಪಕ್ಷಗಳು ಅಡ್ಡಿಪಡಿಸುವ ಮೂಲಕ ರಾಜಕೀಯ ಹಕ್ಕುಗಳನ್ನು ಕಸಿದಿದ್ದಾರೆ ಎಂದು ಹೇಳಿದರು. ಪಾರ್ಲಿಮೆಂಟ್ ಅಲ್ಲಿ ಇವರೆಲ್ಲರನ್ನು ಬಗ್ಗಿಸುವಂತಹ ಒಂದು ತಾಕತ್ತನ್ನ ಭಾರತೀಯ ನಾರಿಯರು ಬೆಂಗಳೂರಿನವ್ರು ನಾವು ತೋರಿಸೋಣ. ಬಹುಶಃ ಬೆಂಗಳೂರಲ್ಲಿ ನಡೆಯುವ ಹೋರಾಟ ಪಾರ್ಲಿಮೆಂಟ್ ಪ್ರಧಾನಿಗಳಿಗೆ ನೇರವಾಗಿ ತಲುಪತ್ತೆ. ಸಪ್ತಗಿರಿಗೌಡ, ಮಹಿಳಾ ಮೀಸಲಾತಿಗೆ ಅಡ್ಡಿಪಡಿಸಿದ ಪಕ್ಷಗಳ ವಿರುದ್ಧ ಜಾಗೃತಿ ಮೂಡಿಸಬೇಕಾಗಿದೆ ಎಂದರು. ನಾವು ಜನರ ಬಳಿಗೆ ತಗೊಂಡೋಗ್ತಕ್ಕಂಥ ಕೆಲಸವನ್ನ ಮಾಡಿ ಮುಂದಿನ ಚುನಾವಣೆಯಲ್ಲಿ ನಾವು ರಾಜ್ಯದಲ್ಲಿ ಮತ್ತೆ ಕೇಂದ್ರದಲ್ಲೂ ಕೂಡ ಏನಾಗಲೇ ಸರ್ಕಾರ ನಮ್ಮದಿದೆ, ರಾಜ್ಯದಲ್ಲೂ ಕೂಡ ನಾವು ಬಿಜೆಪಿ ಸರ್ಕಾರವನ್ನ ತಂದೆ ತೀರ್ತೀವಿ ಅನ್ನೋ ಒಂದು ಸಂಕಲ್ಪವನ್ನ ನಾವೆಲ್ಲ ಮಾಡಬೇಕು.